ನೋಡಿ ವೀಕ್ಷಕರೇ, ನಿನ್ನೆ ವಿಡಿಯೋ ಮಾಡಿದ್ನಲ್ಲ ಮಹದೇಶ್ವರನ ಹಳ್ಳದಲ್ಲಿ ಕೆಲಸ ಮಾಡಿಸ್ತಾ ಇದ್ದೀನಿ ಅಂತ, ಅದರಿಂದ ಮುಂದೆ ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಆದರೂ ಒಬ್ಬಳೇ ಹೋಗೋಕ್ಕಂತೂ ಭಯ, ಏಕೆಂದರೆ ಸುತ್ತ ಕಾಡಿದೆಯಲ್ಲ, ಮಧ್ಯ ಹಳ್ಳ. ತುಂಬ ಚೆನ್ನಾಗಿದೆ. ಒಂದು ಸಲ ಮಳೆ ಊದು ನೀರು ಹರಿದಿದೆ, ಆದರೆ ನೀರು ಮಾತ್ರ ಒಂದು ಸ್ವಲ್ಪನೂ ನಿಂತ್ಕೊಂಡಿಲ್ಲ, ಎಲ್ಲ ತೊರೆಗೊಂಟೋಗೈತೆ. ಆದರೆ ಮುಂದಕ್ಕೆ ಹೋಗ್ಬೋದು, ಭಯ, ಒಬ್ಬಳೇ ಇದ್ದೀನಿ. ಆಳುಗಳೆಲ್ಲ ಅಲ್ಲಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಹಿಂದೆಲ್ಲ ನೀರು ಬಂದು ಅಲ್ಲಿಂದನೂ ಬಂದು ಎಲ್ಲ ತೊರೆಗೋಗುತ್ತೆ. ನಮ್ಮ ತೊರೆ ಅಂತೂ ತುಂಬ ಚೆನ್ನಾಗಿದೆ. ಈ ಬೇಸಿಗೆ ಕಾಲದಲ್ಲಂತೂ ಈಜೊಡಿಯೋಕ್ಕೆ ಅಲ್ಲೇ ಏನಾದರೂ ಒಂಥರ ಪಿಕ್ನಿಕ್ ಥರ ಮಾಡ್ಬೋದು, ಒನ್ ಡೇ ಪಿಕ್ನಿಕ್ ಥರ. ತುಂಬ ಚೆನ್ನಾಗಿದೆ. ಅಲ್ಲೇ ಏನಾದರೂ ಮಾಡ್ಕೊಂಡು ತಿನ್ಕೊಂಡು ಎಲ್ಲ ಎಂಜಾಯ್ ಬರ್ಬೋದು, ನೀರಲ್ಲಿ ಆಟ ಆಡ್ಕೊಂಡು. ತುಂಬ ಚೆನ್ನಾಗಿದೆ. ಬರೋರಿದ್ದರೆ ಬನ್ನಿ, ಬೀರೋಟ ಅಂತ. ತುಂಬ ಚೆನ್ನಾಗಿದೆ. ಒಂದು ಸಲ ತೊರೆಗೆ ಹೋಗಿ ತೋರಿಸ್ತೀನಿ ನಿಮಗೆ ವಿಡಿಯೋ ಮಾಡಿ, ಎಷ್ಟು ಚೆನ್ನಾಗಿದೆ ಅಂತ. ನೋಡಿ, ಅರ್ಧ ಗಂಟೆ ಬಂದೆ, ಆದರೆ ಭಯ ಮುಂದಕ್ಕೆ ಹೋಗೋಕ್ಕೆ. ಯಾರಾದರೂ ಜೊತೆಲಿದ್ದರೆ ಹೋಗ್ಬೋದಿತ್ತು. ನೋಡೋಣ, ನಾಳೆ ಯಾರನ್ನಾದ್ರು ಜೊತೆಲಿ ಕರ್ಕೊಂಡೋಗಿ ಮುಂದಕ್ಕೆ ವೀಡಿಯೋ ಮಾಡ್ತೀನಿ. ಚೆನ್ನಾಗಿದೆ ನೋಡಿ. ಮತ್ತೆ ವಾಪಸ್ ಹೋಗ್ತಾ ಇದ್ದೀನಿ ನಾನು. ನಮ್ಮ ಆಳುಗಳು ಕೆಲಸ ಮಾಡ್ತಾಯಿದ್ದಾರಲ್ಲ ಅಲ್ಲಿಗೆ. ಚೆನ್ನಾಗಿದೆ. ಅಲ್ಗೂರಿಂದ ಮುಂದೆ ಬಂದರೆ ಒಂದು 11 ಕಿಲೋಮೀಟ್ರ್ ಆಗುತ್ತೆ ಬೀರೋಟ ಅಂತ. ಬನ್ನಿ, ತೊರೆ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ, ಇದೆಲ್ಲ ನೀರು ಇದ್ದಿದ್ರೆ ಎಷ್ಟು ಸಖತ್ತಾಗಿರೋದು. ನೀರೇ ಇಲ್ಲ. ಸುತ್ತ ಫಾರೆಸ್ಟು, ತಂತಿ ಎಲ್ಲ ಹಾಕಿದ್ದಾರೆ, ಸೋಲಾರ್ ತಂತಿ. ಆನೆಗಳು ಬರೋಕ್ಕಿಲ್ಲ ಆ ಥರ. ಆದರೆ ನಮ್ಮ ಜನ ಅಂತೂ ಬ್ಯಾಟ್ರಿಗಳನ್ನೂ ಬಿಚ್ಕೊಂಡು ಇವಾಗೆಲ್ಲ ಆನೆ ಎಲ್ಲ ಊರೊಳಗಡೆ ನುಗ್ತಾಯಿದೆ. ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ ನೋಡಿ, ಆ ಬ್ಯಾಟ್ರಿನೂ ಬಿಚ್ಕೊಂಡಿದ್ದಾರೆ. ಇವಾಗೆಲ್ಲ ಆನೆಗಳು ಮನೆ ಹತ್ರನೇ ಬರ್ತವೆ. ಈಚೆ ಕಡೆ ಓಡಾಡೋಕ್ಕೆ ಭಯ, ಆ ಥರ ಆಗಿದೆ. ನೋಡಿ, ಇದೆ ಸೋಲಾರ್ ತಂತಿ. ನೋಡಿ, ಈ ಥರ ಹಾಕಿದ್ರು. ನೋಡಿ, ಕಾಣಿಸ್ತಾ ಇದೆಯಾ? ನೋಡಿ, ಇದೆ ತಂತಿ. ಇದು ಫಾರೆಸ್ಟು. ಇದು ಈ ತಂತಿಯಿಂದ ಆಚೆಗೆ ಅಷ್ಟೇ ಕೆಲಸ ಮಾಡಿಸೋದು, ತಂತಿಯಿಂದ ಈಚೆ ಕೆಲಸ ಮಾಡಿಸೋಂಗಿಲ್ಲ. ಇದೆಲ್ಲ ಫುಲ್ಲು ಈ ಥರ. ಆದರೆ ಇವಾಗ ತಂತಿ ಏನು ವರ್ಕ್ ಮಾಡ್ತಾಯಿಲ್ಲ, ಯಾಕೆಂದರೆ ಬ್ಯಾಟ್ರಿ ಎಲ್ಲ ಬಿಚ್ಚಿಬಿಟ್ಟಿದ್ದಾರಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಥ್ಯಾಂಕ್ ಯು.